ಸೊ ಗೈಸ್ ನೋಡಿ ಮಿಲ್ಕ್ ಕೇಕ್ ಬಂದಿದೆ, ತುಂಬ ಇಷ್ಟ ಆಯ್ತು ನನಗೆ. ಆದರೆ ಪ್ರೈಸ್ ಎಷ್ಟಿದೆ ಗೊತ್ತಾ? 400 ಪೌಂಡ್ಸ್ ಕೇಕ್ಸ್ ಇದೆ. ಇಲ್ಲಿ ನೋಡಿ ಕಿತ್ಲೆ ಹಣ್ಣಿದೆ, ಆ್ಯಕ್ಚುಲಿ ಆರೆಂಜ್. ನನಗೆ ಜಾಕೆಟ್ ಕೊಡಿಸ್ಬಾ ಅಂತ ಕರ್ಕೊಂಬಂದರೆ 3000 ರೂಪಾಯಿದು ಟೋಪಿ ತಗೋ ಅಂತ ಟೋಪಿ ಆಗ್ತಾಯಿದ್ದಾಳೆ ನನಗೆ. ನೋಡಿ ಫ್ರೈಸ್ ಪ್ಲಸ್ ಚಿಕನ್ ಟಿಕ್ಕಾ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಲಂಡನ್ ಸಿಟಿಯಲ್ಲಿದ್ದೀನಿ. ಈ ಲಂಡನ್ ಸಿಟಿಯಲ್ಲಿ ಆಕ್ಸ್ಫರ್ಡ್ ಸರ್ಕಸ್ ಅಂತ ಒಂದು ಏರಿಯಾ ಇದೆ. ಇಲ್ಲಿ ಲೆಟೋ ಕೆಫೆ ಅಂತ ಒಂದು ಜಾಗ ಇದೆ. ಈ ಕೆಫೆಯಲ್ಲಿ ಮಿಲ್ಕ್ ಕೇಕ್ ತುಂಬ ರುಚಿಯಾಗಿರುತ್ತೆ. ಇದು ಏನಕ್ಕೆ ಸ್ಪೆಷಲ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಇಂಡಿಯನ್ ಬಾಲಿವುಡ್ ಆ್ಯಕ್ಟ್ರೆಸ್ ಆಲಿಯಾ ಭಟ್ ಇದ್ದಾರಲ್ವ, ಅವರು ಇಲ್ಲಿ ಲಂಡನ್ಗೆ ಬಂದಾಗೆಲ್ಲ ಈ ಲೆಟೋ ಕೆಫೆಯಲ್ಲಿ ಮಿಲ್ಕ್ ಕೇಕ್ ತಿಂದ್ಬಿಟ್ಟೇ ಹೋಗೋದಂತೆ. ಅಷ್ಟು ಇಷ್ಟ ಅಂತೆ ಅವ್ರಿಗೆ. ಸೊ ಹೇಗಿರುತ್ತೆ ಅಂತ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಸೊ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ಲೆಟೋ ಕೆಫೆ. ನೋಡಿ ಹೊರಗಡೆಯಿಂದನೇ ಎಷ್ಟು ವೆರೈಟೀಸ್ ಆಫ್ ಕೇಕ್ಸ್ ಮತ್ತು ಏನೇನೋ ಐಟಮ್ಗಳಿಟ್ಟಿದ್ದಾರೆ. ಸೊ ಒಳಗಡೆ ಹೋಗಿ ಟೇಸ್ಟ್ ಮಾಡೋಣ ಬನ್ನಿ. ಗೈಸ್ ನೋಡಿ ಗೈಸ್, ಲೆಟೋ ಕೆಫೆ ಒಳಗಡೆ ಇದ್ದೀನಿ. ಎಷ್ಟು ವೆರೈಟೀಸ್ ಆಫ್ ಕೇಕ್ಸ್ ಇದೆ. ಇಲ್ಲಿ ನೋಡಿ ಕಿತ್ಲೆ ಹಣ್ಣಿದೆ, ಆ್ಯಕ್ಚುಲಿ ಆರೆಂಜ್, ಡಿಫ್ರೆಂಟ್ ಆಗಿದೆ ನೋಡಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಗೈಸ್ ಮೆನು ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿದೆ ಅಲ್ವಾ, ವೆನಿಲಾ ಡ್ಯೂಲ್ಸೆ ಡೆ ಲೀಚೆ ಅಂತ. ಈ ಮಿಲ್ಕ್ ಕೇಕ್ ಬಂದು ಆಲಿಯಾ ಭಟ್ಗೆ ಫೇವ್ರೇಟ್ ಅಂತೆ. ಸೊ 9.8 ಪೌಂಡ್ಸ್ ಅಂದರೆ ಸಮ್ವೇರ್ ಅರೌಂಡ್ 1000 ರೂಪೀಸ್ or 1100 ರೂಪೀಸ್ ಒಂದು ಪೀಸ್ಗೆ. ಸೊ ಆರ್ಡರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಬರಲಿ ಕೇಕ್ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೊ ಗೈಸ್ ನೋಡಿ ಮಿಲ್ಕ್ ಕೇಕ್ ಬಂದಿದೆ, ನೋಡೋಕ್ಕೆ ಈ ರೀತಿ ಇದೆ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ. ಟೇಸ್ಟ್ ಮಾಡೋ ಟೈಮ್ ಸಖತ್ ಯಮ್ಮಿ ಆಗಿದೆ. ವಾವ್, ಒನ್ ಆಫ್ ದ ಬೆಸ್ಟ್ ಕೇಕ್ ತಿಂದಿರೋದು ಅಂದರೆ ತಪ್ಪಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿದೆ. ಗೈಸಲ್ಲಿ ನಾರ್ತ್ ಫೇಸ್ಗೆ ಬಂದಿದ್ದೆ. ನಾರ್ತ್ ಫೇಸಲ್ಲಿ ಈ ಜಾಕೆಟ್ ತುಂಬ ಇಷ್ಟ ಆಯ್ತು ನನಗೆ. ಆದರೆ ಪ್ರೈಸ್ ಎಷ್ಟಿದೆ ಗೊತ್ತಾ? 400 ಪೌಂಡ್ಸ್ ಅಂದರೆ 40,000ಕ್ಕಿಂತ ಜಾಸ್ತಿ ಈ ಜಾಕೆಟ್ಗೆ ಪ್ರೈಸ್. ನೋಡಿ ಇವಳು ಇಲ್ಲಿ ಕುತ್ಕೊಂಡಿದ್ದಾಳಲ್ಲ, ಇವಳು ಜಾಕೆಟ್ ತೊಗೊಂಡಿದ್ದಾಳೆ ನೋಡಿ 35,000 ಕೊಟ್ಟು, ಹೋಲ್ಯಾಂಡ್ ಆ್ಯಂಡ್ ಕೂಪರ್ ಅಂತ. ನನಗೆ ಜಾಕೆಟ್ ಕೊಡಿಸ್ಬಾ ಅಂತ ಕರ್ಕೊಂಬಂದರೆ 3000 ರೂಪಾಯಿದು ಟೋಪಿ ತಗೋ ಅಂತ ಟೋಪಿ ಆಗ್ತಾಯಿದ್ದಾಳೆ ನನಗೆ. ಗೈಸ್ ನೋಡಿ ಕ್ಯಾಪ್ ಹೇಗೆ ಕಾಣ್ತಾ ಇದೆ ಅಂತ, ನಾರ್ತ್ ಫೇಸ್ದು ನೋಡಿ. ಈ ಟೋಪಿಗೆ 3000 ರೂಪಾಯಿ. ಆ್ಯಕ್ಚುಲಿ ಇಡೀ ಶೋರೂಮಲ್ಲಿ ಇದೇ ಚೀಪು, 3000 ರೂಪಾಯಿ ಟೋಪಿನೇ ಚೀಪು. ಸೊ ಗೈಸ್ ಕ್ಯಾಪ್ ತೊಗೊಂಡಿದ್ದಾಯಿತು, ಹಾಕ್ಕೊಂಡು ಬಿಟ್ಟಿದ್ದೀನಿ ನಾನು ಕ್ಯಾಪ್ ತೊಗೊಂಡು. ಸೊ ನೋಡಿ 40,000 ಜಾಕೆಟ್ ಕೊಡಿಸು ಅಂದರೆ 3000 ರೂಪಾಯಿ ಟೋಪಿ ಕೊಡಿಸ್ಬಿಟ್ಟು ಟೋಪಿ ಹಾಕ್ಬಿಟ್ಲು ನನಗೆ. ಇಟ್ಸ್ ಓಕೆ, ಕ್ರಿಸ್ಮಸ್ ಗಿಫ್ಟ್ ಅಲ್ವಾ, ಇನ್ನೊಂದು ದಿವಸ ಗೇರ್ ಹಾಕಿ ತೆಗೆಸ್ಕೊತೀನಿ. ಗೈಸ್ ನಾನು ಇವಾಗ ಲಂಡನಲ್ಲಿ ಐಕೆ ಸ್ಟೋರ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ಗ್ಲಾಸಸ್ ತೊಗೋಬೇಕು ಅಂತ. ಇದು ಆ್ಯಕ್ಚುಲಿ ತುಂಬ ಗಟ್ಟಿಗಿದೆ ಗ್ಲಾಸಸ್, ಬೇರೆ ಎಲ್ಲೇ ತೊಗೊಂಡ್ರೂ ಒಡೆದೋಗ್ತಾ ಇದ್ದಾವೆ ಗ್ಲಾಸಸ್. ಅದಕ್ಕೆ ಐಕೆಯಾಗಿ ಬಂದು ಈ ಥರದ್ದು ಒಂದು 2-3 ಗ್ಲಾಸ್ ತೊಗೊಳ್ಳೋಣ ಅಂತ. ಕಲರ್ಸ್ ಬಂದಿದೆ ನೋಡಿ. ಈ ಕಲರ್ಸ್ ಎಲ್ಲ ಮೊದಲು ಇರಲಿಲ್ಲ. ಒಂಥರ ಪರ್ಪಲ್ ಕಲರ್ ಇದೆ, ಇದೊಂಥರ ಸ್ಕೈ ಬ್ಲೂ ಇದೆ, ವೈಟ್ ಇದೆ. ಮೊದಲು ಗ್ರೀನ್ ಬರ್ತಿತ್ತು, ಇವಾಗ ಗ್ರೀನ್ ಇಲ್ಲ, ಸ್ಟಾಕ್ ಇಲ್ಲ ಅಥವಾ ಮಾಡ್ತಾ ಇಲ್ವಾ ಗೊತ್ತಿಲ್ಲ. ಪ್ರಾಬ್ಲಿ ಈ ಕಲರ್ದು 2 ತೊಗೊತೀನಿ. ಚೆನ್ನಾಗಿದೆ ಅಲ್ವಾ, ಇದನ್ನೇ ಚೂಸ್ ಮಾಡೋಣ 2. ಗೈಸ್ ಇಲ್ಲಿ ನೋಡಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಹೇಗೆ ಮಾಡಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ ನಾನು ನಿಮ್ಮನ್ನ ಕರ್ಕೊಂಬಂದಿದ್ದು ಈ ಕ್ರಿಸ್ಮಸ್ ಟ್ರೀ ತೋರ್ಸೋಕ್ಕಲ್ಲ. ರೆಡಿ ನಾವು ವ್ಯೂಗೆ ನೋಡಿ, ಏನಿದು ಲಂಡನ್ದು ಟವರ್ ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ದಿವಸ ಆಗಿತ್ತು ನಾನು ಟವರ್ ಬ್ರಿಡ್ಜ್ ಹತ್ರ ಬಂದು. ಸೊ ಟವರ್ ಬ್ರಿಡ್ಜ್ದು ವ್ಯೂ ನೋಡ್ಕೊಳ್ಳಿ. ಗೈಸ್ ನೋಡಿ ಕ್ರಿಸ್ಮಸ್ ಸ್ಪೆಷಲ್ ಟವರ್ ಬ್ರಿಡ್ಜ್ ಹತ್ರ ಎಲ್ಲ ಹೇಗೆ ಸ್ಟಾಲ್ಸ್ ಹಾಕ್ಕೊಂಡು, ಜನ ನೋಡಿ ಹೇಗಿದ್ದಾರೆ. ಇಷ್ಟೊತ್ತಲ್ಲಿ ಯೂಶ್ವಲಿ ಜನನೇ ಇರಲ್ಲ ಈ ಜಾಗದಲ್ಲೆಲ್ಲ. ಜಸ್ಟ್ ಬಿಕಾಸ್ ಕ್ರಿಸ್ಮಸ್ ಅನ್ನೋ ಒಂದು ಕಾರಣಕ್ಕೆ ಇಷ್ಟು ಜನ ಇದ್ದಾರೆ. ಶಾಪಿಂಗ್ ಮಾಡೋಕ್ಕೆ ತುಂಬ ಸ್ಟಾಲ್ಸ್ ಹಾಕಿದ್ದಾರೆ. ಒಂಥರ ಫುಡ್ ಕೋರ್ಟ್ಸ್ ಎಲ್ಲ ಇರುತ್ತೆ ಮುಂದೆ. ಬನ್ನಿ ಏನಾದ್ರು ತೊಗೊಂಡು ತಿನ್ನೋಣ. ಗೈಸ್ ನೋಡಿ ಇಲ್ಲಿ, ಸೊ ಇಲ್ಲಿ ಸ್ಟ್ರೀಟ್ ಫುಡ್ ಥರ ಮಾಡ್ತಾಯಿದ್ದಾರೆ. ನಾನು ಫ್ರೈಸ್ ಬೇಸ್ ಮತ್ತು ಚಿಕನ್ ಟಿಕ್ಕಾ ತೊಗೊಂಡಿದ್ದೀನಿ, ಆರ್ಡ್ರ್ ಮಾಡಿದ್ದೀನಿ. ಮಾಡ್ತಾಯಿದ್ದಾರೆ ಇಲ್ಲಿ ಫ್ರೆಶ್ಶಾಗಿ. ಸೊ ಆರ್ಡ್ರ್ ಬಂದಮೇಲೆ ಟೇಸ್ಟ್ ಮಾಡಿ ಹೇಗಿದೆ ನೋಡೋಣ. ಸೊ ನೋಡಿ ಗೈಸ್, ನಮ್ಮ ಚಿಕನ್ ಟಿಕ್ಕಾ ಪ್ಲಸ್ ಫ್ರೈಸ್ ರೆಡಿ ಆಗ್ತಾಯಿದೆ. ನೋಡೋಣ ಹೇಗಿರುತ್ತೆ ಅಂತ.
ಈ ಕಡೆ ರೆಡಿ ಮಾಡ್ತಾ ಇದ್ದಾರೆ ಸಾಸ್ ಎಲ್ಲ ಹಾಕಿ. ಸೊ ಸಾಸ್ ಎಲ್ಲ ಫಿಲ್ಲಿಂಗ್ ಮಾಡಿ ನೋಡೋಕೆ ಒಂಥರ ಎಮ್ಮಿ ಆಗಿದೆ. ಸೊ ಗೈಸ್ ಬಂದಿದೆ ನೋಡಿ ಫ್ರೈಸ್ ಪ್ಲಸ್ ಚಿಕನ್ ಟಿಕ್ಕಾ. ನೋಡೋಕ್ಕೆ ಎಮ್ಮಿ ಆಗಿದೆ ಆ್ಯಕ್ಚುಲಿ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಬನ್ನಿ. ಟ್ರೈ ಮಾಡ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿದೆ. ಸ್ಟ್ರೀಟ್ ಫುಡ್ ಅಲ್ವಾ, ಕರೆಕ್ಟಾಗಿ ಫ್ರೈ ಮಾಡಿದ್ದಾರೆ ಚಿಕನ್ನ. ಈ ಸಾಸ್ ಆ್ಯಕ್ಚುಲಿ ಏನು ಸಾಸ್ ಗೊತ್ತಿಲ್ಲ, ಬಟ್ ಒಳ್ಳೆ ಟೆಕ್ಸ್ಚರ್ ಕೊಡ್ತಾ ಇದೆ. ನಾಟ್ ಬ್ಯಾಡ್. ಇದಿಲ್ಲಿ ನೋಡಿ ಟೇಸ್ಟ್ ಆಫ್ ನೇಪಾಳ್ ಅಂತ ಒಂದು ಸ್ಟೋರ್ ಇದೆ, ಇಲ್ಲಿ ಫುಡ್ ಸ್ಟೋರ್ ಹಾಕ್ಕೊಂಡಿದ್ದಾರೆ. ಸೊ ಅಲ್ಲಿ ನಾವು ಮೋಮೋ ತೊಗೊಂಡಿದ್ದೀವಿ. ನೋಡಿ ಹೇಗಿದೆ, ಟೇಸ್ಟ್ ಮಾಡಿ ಈಗ ಹೇಗಿದೆ ಅಂತ ನೋಡೇ ಬಿಡೋಣ. ಹೆಂಗಿದೆ ಟೇಸ್ಟು? ಸೊ ಗೈಸ್ ವೆಜ್ ಮೋಮೋ ಟ್ರೈ ಮಾಡೋಣ. ನೇಪಾಳಿ ವೆಜ್ ಮೋಮೋ ಇದೆ ಆ್ಯಕ್ಚುಲಿ. ಬಿಸಿ ಬಿಸಿ, ಸಖತ್ ಬಿಸಿಯಾಗಿದೆ. ಆದರೆ ನನಗೆ ಸತ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಇಂಡಿಯಾದಲ್ಲಿ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಮೋಮೋ, ಅದೇ ಇದಕ್ಕಿಂತ ರುಚಿಯಾಗಿರುತ್ತೆ ಅನ್ನಿಸ್ತಾ ಇದೆ. ಇದು ಓಕೆ ನಮ್ಮ ರೋಡ್ ಸೈಡಲ್ಲಿರೋ ಮೋಮೋ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿಲ್ಲ. ರೋಡ್ ಸೈಡ್ ಮೋಮೋನೇ ಚೆನ್ನಾಗಿದೆ ಇಂಡಿಯಾದಲ್ಲಿ. ಸೊ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ಈಗ ಮನೆಗೆ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹ್ಯಾವ್ ಎ ಗ್ರೇಟ್ ನೈಟ್. ಬಾಯ್.